ವೀಕ್ಷಕರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರಿ. ವಿಡಿಯೋಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ವಿಡಿಯೋದಿಂದ ನಿಮ್ಗೆ ಏನು ಲಾಭ ಆಯ್ತು, ಏನ್ ತಿಳ್ಕೊಂಡಿದ್ದೀರಿ, ಏನ್ ಚೇಂಜಸ್ ಆಯ್ತು, ಅದು ನನಗೆ ತುಂಬಾ ಮುಖ್ಯವಾಗುತ್ತೆ. ಏಕೆಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ವಿಡಿಯೋವನ್ನು ನೋಡಿ ಸುಮಾರು ಜನ ಅವರು ಖುಷಿ ಪಡ್ತಾ ಇದ್ದಾರೆ. ಅವ್ರ ಲೈಫ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಅವ್ರ ಡೈರೆಕ್ಷನ್ ತುಂಬಾ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಇವತ್ತು ಹೋಗ್ತಾ ಇರೋ ಸಬ್ಜೆಕ್ಟ್ ಏನಂದ್ರೆ ಕಂಟೆಂಟ್ ಸ್ಟೂಡೆಂಟ್ಗಳ ಬಗ್ಗೆ. ಇವಾಗ ಒಂದು ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾರೆ, ಅವರು SLC ಇಂದ ಕಾಲೇಜ್ಗೆ ಹೋಗ್ತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ, ಅಲ್ಲಿ ಒಂದು ಹೊಸ ಪ್ರಪಂಚ ಇರುತ್ತೆ. ಆಮೇಲೆ ಅವರು ಏನೋ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಅದು ಕೆಲವೊಂದು ಮಿಸ್ಟೇಕ್ಗಳು ತಂದೆ ತಾಯಿಗೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನಾವು ಹೇಳೋದಿಷ್ಟೇ, ನಮ್ಗೆ ತಂದೆ ತಾಯಿಗಳು ಯಾಕೆ ಸ್ಕೂಲಿಗೆ ಕಾಲೇಜ್ ಕಳಿಸ್ತಾರೆ, ನಾವಲ್ಲಿ ಏನ್ ಮಾಡ್ಬೇಕಾಗಿದೆ ಆ ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು. ಅವರು ಏನೇ ಮಿಸ್ಟೇಕ್ ಮಾಡ್ಬೇಕಾದ್ರೂ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಅವರು ತಂದೆ ತಾಯಿಗಳಿಗೆ ಗುರುಗಳಿಗೆ ಕೇಳಬೇಕು. ಕೇಳಿದ್ರೆ ಯಾವುದೇ ಕೆಲಸವು ತಪ್ಪು ಕೆಲಸ ಮಾಡಕ್ ಹೋಗ್ಬಾರ್ದು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅವರು ಫಸ್ಟ್ ಅಲ್ಲಿಯ ಶಿಕ್ಷಕರು, ಹೆಡ್ ಮಾಸ್ಟ್ರು, ಅವರು ಪ್ರಿನ್ಸಿಪಾಲ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ಮನೆಯಲ್ಲಿ ತಂದೆ ತಾಯಿನ ಕೇಳಬೇಕು. ಹೊಸ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಸುಮ್ಮನೆ ಯಾರ ಜೊತೆನೆ ಅವರು ಸಣ್ಣ ಸಣ್ಣ ಮ್ಯಾಟರ್ಗಳಿಗೆ ಹೋಗಿ ಫೈಟ್ ಮಾಡೋದು, ನನ್ನ ಗ್ಯಾಂಗು ಅವ್ರ ಗ್ಯಾಂಗು ಅಂತ ಹೇಳಿ ಸಣ್ಣ ಸಣ್ಣ ವಿಚಾರಕ್ಕೆ ಹೋಗಿ ಫೈಟಿಂಗ್ ಮಾಡೋದು. ಆಮೇಲೆ ತಂದೆ ತಾಯಿಗೆ ಪೊಲಿಟಿಷಿಯನ್ ಹೋಗೋ ಥರ ಮಾಡೋದು, ಜಗಳ ಮಾಡೋದು, ಸಣ್ಣ ಸಣ್ಣ ತಪ್ಪುಗಳು ಮಾಡೋದು. ಇದೊಂದು ಕೆಲವರಿಗೆ ಮೈಂಡ್ ಮ್ಯಾಚೂರ್ಡ್ ಆಗಿರೋದಿಲ್ಲ. ಇನ್ನು ಬುದ್ಧಿ ಅಷ್ಟೊಂದು ಅವ್ರಿಗೆ ಇದಾಗಿರಲ್ಲ. ಪೀಸ್ವರೆಗೂ ಅವ್ರ ಮೈಂಡ್ ಏನಂತ ಅಷ್ಟೊಂದು ಮೆಚೂರ್ಡ್ ಮೈಂಡ್ ಆಗಿರೋದಿಲ್ಲ. ಈ ಥರ ಒಂದು ಸಮಸ್ಯೆಗಳು ಬಹಳಷ್ಟು ಜನ ಪೇರೆಂಟ್ಸ್ಗಳು ಮಕ್ಕಳು ಜಗಳ ಮಾಡಿದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಹಳಷ್ಟು ಜನ ನೋಡಿದ್ದೀನಿ. ಸಣ್ಣ ಸಣ್ಣ ಸಬ್ಜೆಕ್ಟ್ಗಳಿಗೆ ದೊಡ್ಡ ಒಂದು ಪ್ರಾಬ್ಲಮ್ ಮಾಡಿದ್ದು ಸಬ್ಜೆಕ್ಟ್ಗಳು ಇವೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ನಿಮ್ಮ ಸ್ಟೂಡೆಂಟ್ ಲೈಫ್ ಅನ್ನು ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆದ್ರೆ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ 2-3 ವಿಚಾರಗಳು ಮೈಂಡಲ್ಲಿ ಇರಬೇಕು. ಒಂದು, ನಾವು ಏನೇ ಮಾಡಿದ್ರು ತಂದೆ ತಾಯಿ ಕೇಳಬೇಕು. ಏನೇ ಮಾಡಿದ್ರು ಪ್ರಿನ್ಸಿಪಾಲ್ ಅವ್ರಿಗೆ, ಮನೆಯಲ್ಲಿ ಇರೋ ದೊಡ್ಡವರಿಗೆ ಒಂದು ಮಾತು, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ನಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನ ಕೇಳಿ ತಿಳ್ಕೊಳ್ಬೇಕು. ಅದರಿಂದ ನಾವು ಮುಂದುವರಿಬೇಕು. ಯಾಕಂದ್ರೆ ಅವ್ರಿಗೇನು ಕೇಳದೆ, ಇದು ನಮ್ದೇ ಒಂದು ಪ್ರಪಂಚ, ನಾವೇನ್ ಮಾಡಿದ್ರೆ ನಡೀತದೆ, ನಾವು ಇಲ್ಲಿ ಫೈಟ್ ಮಾಡೋದಾಗಲಿ ಬೇರೆ ಏನಾದ್ರೂ ಮಾಡ್ತಾರೆ. ಇದು ಮಾಡಬಾರ್ದು. ಯಾಕಂದ್ರೆ ಏನಾದ್ರು ಸಮಸ್ಯೆಗಳು ಆದಾಗ ತಂದೆ ತಾಯಿಗಳು ಸಫರ್ ಆಗ್ತಾರೆ. ನಿಮಗೆ ಓದೋದಕ್ಕೆ ಕಾಸು ಕೊಟ್ಟು ನಿಮ್ಗೆ ಖರ್ಚು ಮಾಡಿ ಹಗಲು ರಾತ್ರಿ ಅವ್ರು ಶ್ರಮ ಕೊಟ್ಟು ಕಳಿಸ್ತಾರೆ. ಬಟ್ ನಿಮ್ ಮೈಂಡ್ ಅಲ್ಲಿ ಏನ್ ಸಬ್ಜೆಕ್ಟ್ ಇರ್ಬೇಕಂದ್ರೆ, ನಾನು ಇಲ್ಲಿ ಬರೋದು ಏತಕ್ಕೆ ನಾನು ಬಂದಿದ್ದೇನೆ, ನಾನು ಏನ್ ಮಾಡ್ಬೇಕು, ನಾನು ಹೇಗೆ ಯಾವ ತರ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದು ಮಾತ್ರ ಮೈಂಡ್ ಅಲ್ಲಿ ಫೋಕಸ್ ಇರಬೇಕು. ಅದನ್ನ ಬಿಟ್ಟು ಬೇರೆ ಪಾಲ್ತು ಸ್ಟೂಡೆಂಟ್ಸ್ ಅಂದ್ರೆ ಬೇರೆ ಸ್ಟೂಡೆಂಟ್ ಜೊತೆ ಫ್ರೆಂಡ್ಶಿಪ್ ಮಾಡಿ, ಆಮೇಲೆ ಇದು ನನ್ ಗ್ಯಾಂಗು ನಿನ್ ಗ್ಯಾಂಗು ಅಂತ ಹೇಳಿ ಫೈಟ್ ಮಾಡಿ ಪ್ರಾಬ್ಲಮ್ಗಳು ಮಾಡ್ಕೋಕ್ ಹೋಗ್ಬಾರ್ದು. ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏಕೆಂದ್ರೆ ಈ ವಿಡಿಯೋಗಳಿಂದ ಸ್ಟೂಡೆಂಟ್ ಲೈಫ್ ತುಂಬಾ ಚೆನ್ನಾಗಾದ್ರೆ ಅದೇ ನನ್ನ ಸಂತೋಷ. ದಯವಿಟ್ಟು ಸ್ಟೂಡೆಂಟ್ಸ್ಗಳು ಯಾವುದೇ ತಪ್ಪನ್ನು ಮಾಡಬೇಡಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ಹಗಲು ರಾತ್ರಿ ದುಡಿದು ಫೀಸ್ ಕಟ್ಟಿ ನಿಮ್ಗೆ ಕಾಲೇಜಿಗೆ ಕಳಿಸ್ತಾರೆ. ನೀವು ಒಂದು ಕೆಟ್ಟ ಫ್ರೆಂಡ್ಶಿಪ್ ಆಗಲಿ, ಕೆಟ್ಟ ಒಂದು ಈಗೋ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಜಗಳ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.